ಸ್ನೇಹಿತರೆ ನಮಸ್ತೆ. ಈ ದಿನದ ಇಂಗ್ಲಿಷ್ ದಿನಪತ್ರಿಕೆಗಳಿಂದ ಆಯ್ದುಕೊಂಡಂತ ಒಂದಷ್ಟು ಹೊಸ ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ನಾವು ಇವತ್ತು ಕಲಿಯೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಿನ್ನೆಯ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪ್ರಶ್ನೆಯನ್ನ ಕೇಳಿದ್ದೆ. ವಿಡಿಯೋದ ಅಂತ್ಯದಲ್ಲಿ ಅರೆಸ್ಟ್ ಮಾಡೋದಕ್ಕೆ ನನ್ನ ಸ್ನೇಹಿತ ತಪ್ಪನ್ನ ಮಾಡದ, ಆದ್ದರಿಂದ ಪೊಲೀಸರು ಆತನನ್ನ ಬಂಧಿಸಿ ಅರೆಸ್ಟ್ ಮಾಡಿ ಬಂಧನದಲ್ಲಿ ಇಟ್ಟಿದ್ದಾರೆ. ಬಂಧನದಲ್ಲಿ ಇಡು, ಇದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ ಅಂತ ಕೇಳಿದ್ದೆ. ಸರಿಯಾದ ಉತ್ತರ ಒಂದು ಡಿಟೈನ್. ಕೆಲವರು ಸರಿಯಾದ ಉತ್ತರವನ್ನ ಕಾಮೆಂಟ್ ಮಾಡಿದ್ರು. ಕಂಗ್ರ್ಯಾಚುಲೇಷನ್ಸ್. ಸೊ ಸ್ನೇಹಿತರೆ, ಡಿಟೈನ್ ಅಂತಂದ್ರೆ ಅರೆಸ್ಟ್ ಮಾಡಿ ಬಂಧನದಲ್ಲಿ ಇಡೋದು. ಸ್ನೇಹಿತರೆ, ಈ ದಿನದ ಮೊದಲ ಹೆಡ್ಲೈನ್ ನಲ್ಲಿ ನೀವು ಎರಡು ಪದಗಳನ್ನ ನೋಡಬಹುದು. ಒಂದು ಫೊರೆ, FOREY, ಫೊರೆ. ಎರಡನೇದು ಎಂಬೋಲ್ಡನ್. ಮೊದಲು ಫೊರೆ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೋಣ. ಫೊರೆ ಅಂತಂದ್ರೆ ಒಂದು ದೇಶ ಮತ್ತೊಂದು ದೇಶದ ಮೇಲೆ ಸಡನ್ ಆಗಿ ಆಕ್ರಮಣವನ್ನ ಮಾಡೋದು, ಹಠಾತ್ತಾಗಿ ದಾಳಿಯನ್ನ ಮಾಡೋದು. ಸೊ ಫೊರೆ ಅಂತಂದ್ರೆ ದಾಳಿ ಮಾಡು ಅಥವಾ ಆಕ್ರಮಣ ಮಾಡು ಅನ್ನುವಂತ ಅರ್ಥ ಬರುತ್ತೆ. ಹೆಡ್ಲೈನ್ ಗಮನಿಸಿ. ಇದು ಅಮೆರಿಕ ಮತ್ತೆ ವೆನಿಜುವಲಾದ ಮೇಲೆ ಬರೆದಿರತಕ್ಕಂತ ಆರ್ಟಿಕಲ್. ಸೊ ಈಗ ಅಮೆರಿಕ ವೆನಿಜುವಲಾದ ಮೇಲೆ ಏನ್ ಮಾಡಿದೆ? ಸಡನ್ ಆಗಿ ಫೊರೆ ಮಾಡಿದೆ, ಹಠಾತ್ತಾಗಿ ಆಕ್ರಮಣವನ್ನ ಮಾಡಿದೆ. ಈಗ ಅಮೆರಿಕ ವೆನಿಜುವಲಾದ ಮೇಲೆ ಮಾಡಿರ್ತಕ್ಕಂತ ಆಕ್ರಮಣ ಏನಿದೆ, ಈ ಸಡನ್ ದಾಳಿ ಚೀನಾ ಮತ್ತೆ ರಷ್ಯಾಗೆ ಒಂದು ರೀತಿಯ ಧೈರ್ಯವನ್ನ ತಂದಿದೆ. ಒಂದು ರೀತಿಯ ಧೈರ್ಯ, ಸ್ಥೈರ್ಯ, ಆತ್ಮವಿಶ್ವಾಸವನ್ನ ತುಂಬಿದೆ ಇಂಡೈರೆಕ್ಟ್ ಆಗಿ. ಸೊ ಎಂಬೋಲ್ಡನ್ ಅಂತಂದ್ರೆ ಬೇರೊಬ್ಬರಿಗೆ ಧೈರ್ಯವನ್ನ ನೀಡೋದು. ನಾನೇ ಮಾಡ್ತಾ ಇದ್ದೀನಿ, ನಿನ್ ಕೈಲಿ ಯಾಕಾಗಲ್ಲ, ನಾನೇ ಓಪನ್ ಆಗಿ ವೆನಿಜುವಲಾದ ಮೇಲೆ ದಾಳಿ ಮಾಡ್ತಾ ಇದೀನಿ, ಅಟ್ಯಾಕ್ ಮಾಡ್ತಾ ಇದೀನಿ. ಏ ಚೀನಾ, ಏ ರಷ್ಯಾ, ನೀವು ಕೂಡ ಅದೇ ರೀತಿ ಅಟ್ಯಾಕ್ ಮಾಡಬಹುದಲ್ಲ. ರಷ್ಯಾ ಉಕ್ರೇನ್ ಮೇಲೆ, ಚೀನಾ ತೈವಾನ್ ಮೇಲೆ, ನೀವು ನಮ್ಮಂತೆ ಓಪನ್ ಆಗಿ ದಾಳಿಯನ್ನ ಮಾಡಿ ಅಂತ ಇಂಡೈರೆಕ್ಟ್ ಆಗಿ ಹೇಳದಾಗಿದೆ. ಓಕೆ, ಸೊ ಅಮೆರಿಕ ಇಂಡೈರೆಕ್ಟ್ ಆಗಿ ಚೀನಾ ಮತ್ತೆ ರಷ್ಯಾಗೆ ಏನ್ ಕೊಡ್ತಾ ಇದೆ? ಧೈರ್ಯವನ್ನ ಕೊಡ್ತಾ ಇದೆ. ಸೊ ಸ್ನೇಹಿತರೆ, ಎಂಬೋಲ್ಡನ್ ಅಂತಂದ್ರೆ ಬೇರೊಬ್ಬರಿಗೆ ಧೈರ್ಯವನ್ನ, ಸ್ಥೈರ್ಯವನ್ನ, ಆತ್ಮವಿಶ್ವಾಸವನ್ನ, ಶ್ರದ್ಧೆಯನ್ನ ತುಂಬಬಹುದು. ಫೊರೆ ಅಂತಂದ್ರೆ ಒಂದು ದೇಶ ಮತ್ತೊಂದು ದೇಶದ ಮೇಲೆ ಸಡನ್ ಆಗಿ ದಾಳಿಯನ್ನ, ಅಟ್ಯಾಕ್ ಅನ್ನ ಮಾಡೋದು. ಸ್ನೇಹಿತರೆ, ಮುಂದಿನ ಹೆಡ್ಲೈನ್ ನ ಪದಗಳು ಅಂತಾನೆ ಹೇಳ್ಬಹುದು. ಓಕ್ಸ್ ಬಾಂಬ್ ಥ್ರೆಟ್ ಕಾಲ್ ಅಂತ ಇದೆ. ಇಲ್ಲಿ ಈ ಎರಡು ಪದಗಳನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ಹೋಕ್ಸ್ ಅಂತಂದ್ರೆ ಮೋಸ ಅಥವಾ ಸುಳ್ಳು, ಮತ್ತೊಂದು ಥ್ರೆಟ್ ಅಂತಂದ್ರೆ ಭಯ. ಓಕ್ಸ್ ಬಾಂಬ್ ಥ್ರೆಟ್ ಕಾಲ್. ಇತ್ತೀಚೆಗೆ ಮೈಸೂರಿನ ಜಯನಗರದಲ್ಲಿ ಇರ್ತಕ್ಕಂತ ಕೋರ್ಟ್ ಏನಿದೆ, ಅಲ್ಲಿಗೆ ಒಂದು ಕರೆ ಬಂದಿತ್ತು. ನಿಮ್ಮ ಕೋರ್ಟ್ ಅಲ್ಲಿ ಬಾಂಬ್ ಅನ್ನ ಇಡಲಾಗಿದೆ. ಇದರಿಂದಾಗಿ ಕೋರ್ಟ್ ಪ್ರೊಸೀಡಿಂಗ್ಸ್ ಫ್ರೆಂಡ್ಸ್ ಒಂದಷ್ಟು ಕಾಲ ನಿಂತು ಹೋಗ್ಬಿಟ್ಟಿತ್ತು. ಕೋರ್ಟ್ಗೆ ಬಾಗ್ಲನ್ನ ಜಡಿಯಲಾಗಿತ್ತು. ಇದಕ್ಕೆ ಕಾರಣ ಅಲ್ಲಿನ ಅಧಿಕಾರಿಗಳಿಗೆ, ಅಥಾರಿಟೀಸ್ಗೆ ಬಂದಂತ ಒಂದು ಓಕ್ಸ್ ಬಾಂಬ್ ಥ್ರೆಟ್ ಕಾಲ್. ಸೊ ಸ್ನೇಹಿತರೆ, ಪೊಲೀಸರಿಗೆ ಅಥವಾ ಕೆಲವು ಅಥಾರಿಟೀಸ್ಗೆ ಇಂಥ ಕಡೆ ಬಾಂಬ್ ಇಟ್ಟಿದ್ದೀವಿ, ಇಂತಹ ಕರೆಗಳ ಮೂಲಕ ಸಾರ್ವಜನಿಕರಲ್ಲಿ ಒಂದು ರೀತಿಯ ಭಯವನ್ನ, ಥ್ರೆಟ್ ಅನ್ನ ಕ್ರಿಯೇಟ್ ಮಾಡುವಂತಹ ಕರೆಗಳೇನಿದೆ, ಫೋನ್ ಕಾಲ್ಸ್ ಏನಿದೆ, ಇವುಗಳಿಗೆ ಇಂಗ್ಲಿಷ್ ನಲ್ಲಿ ಓಕ್ಸ್ ಬಾಂಬ್ ಥ್ರೆಟ್ ಕಾಲ್ ಅಂತ ಕರಿತೀವಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಗಿಗ್ ವರ್ಕರ್ಸ್ ಅಂತ ಇದೆ. ಫಸ್ಟ್ ಗಿಗ್ ವರ್ಕರ್ಸ್ ಅಂದ್ರೆ ಯಾರು ಅನ್ನೋದನ್ನ ಅರ್ಥ ಮಾಡ್ಕೋಣ. ನಂತರ ಅಗ್ರಿಗೇಟರ್ಸ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೋಣ. ಗಿಗ್ ವರ್ಕರ್ಸ್ ಅಂತಂದ್ರೆ ವೆರಿ ಸಿಂಪಲ್ ಫ್ರೆಂಡ್ಸ್, ಡೆಲಿವರಿ ಮ್ಯಾನ್. ಈ ಅಮೆಜಾನ್, ಫ್ಲಿಪ್ಕಾರ್ಟ್, ಓಕೆ, ಸ್ವಿಗ್ಗಿ, ಝೊಮ್ಯಾಟೋದಲ್ಲಿ ಕೆಲಸ ಮಾಡ್ತಾರಲ್ಲ ಡೆಲಿವರಿ ಮ್ಯಾನ್ಗಳು, ಅವರನ್ನ ಫ್ರೆಂಡ್ಸ್ ಗಿಗ್ ವರ್ಕರ್ಸ್ ಅಂತ ಕರೀತಾರೆ. ಓಕೆ, ಈಗ ಕರ್ನಾಟಕ ಸರ್ಕಾರ ಒಂದು ಕಾನೂನನ್ನ ಜಾರಿಗೆ ತರೋದಕ್ಕೆ ಹೊರಟಿದೆ. ಅದೇನಂತಂದ್ರೆ, ಈ ಗಿಗ್ ವರ್ಕರ್ಸ್ ಗಳ ಕಲ್ಯಾಣಕ್ಕಾಗಿ, ಈ ಡೆಲಿವರಿ ಮ್ಯಾನ್ ಗಳ ಕಲ್ಯಾಣಕ್ಕಾಗಿ, ಅಂದ್ರೆ ಅವರ ಆರೋಗ್ಯ, ಅವ್ರಿಗೆ ಇನ್ಶೂರೆನ್ಸ್, ಪೆನ್ಷನ್, ಒಂದು ರೀತಿಯ ಸೆಕ್ಯೂರಿಟಿಯನ್ನ ಒದಗಿಸೋದಕ್ಕಾಗಿ ಈ ಗಿಗ್ ವರ್ಕರ್ಸ್ಗೆ ಕೆಲಸ ಕೊಟ್ಟಿದೆಯಲ್ಲ ಅಗ್ರಿಗೇಟರ್ಸ್ ಅಂದ್ರೆ ಕಂಪನಿಗಳು. ಅಗ್ರಿಗೇಟರ್ಸ್ ಅಂತಂದ್ರೆ ಕಂಪನಿಗಳು ಫ್ರೆಂಡ್ಸ್. ಇವರಿಗೆ ಜಾಬ್ ಕೊಟ್ಟಿರ್ತಕ್ಕಂತ ಕಂಪನಿಗಳು. ಅದು ಅಮೆಜಾನ್ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು,
ಓಕೆ, ಬ್ಲಿಂಕಿಟ್ ಆಗಿರ್ಬೋದು, ಇಂತಹ ಕಂಪನಿಗಳಿಗೆ ಇಂಗ್ಲಿಷ್ ನಲ್ಲಿ ಅಗ್ರಿಗೇಟರ್ಸ್ ಅಂತ ಕರೆಯಲಾಗುತ್ತೆ. ಓಕೆ, ಸೊ ಈ ಕಂಪನಿಗಳ ಮೇಲೆ ಒಂದಷ್ಟು ಫೀಸ್ ಅನ್ನ, ಟ್ಯಾಕ್ಸ್ ಅನ್ನ ಹಾಕಿ ಬಂದ ದುಡ್ಡಲ್ಲಿ ಈ ಗಿಗ್ ವರ್ಕರ್ಸ್ ಅಂದ್ರೆ ಡೆಲಿವರಿ ಮ್ಯಾನ್ ಗಳ ಕಲ್ಯಾಣಕ್ಕಾಗಿ, ವೆಲ್ಫೇರ್ಗಾಗಿ ನಾವು ಬಳಸ್ತೀವಿ ಆ ಅಮೌಂಟ್ ಅನ್ನ, ಫೀಸ್ ಅನ್ನ ಅಂತ ಹೇಳಿ ಕರ್ನಾಟಕ ಸರ್ಕಾರ ಹೊಸ ಬಿಲ್ ಅನ್ನ, ಕಾನೂನನ್ನ ಜಾರಿಗೆ ತರೋದಕ್ಕೆ ಹೊರಟಿದೆ. ಇದು ಒಳ್ಳೇದು, ಇವರೆಲ್ಲರಿಗೂ ಒಳ್ಳೇದಾಗ್ಲಿ. ಸ್ನೇಹಿತರೆ, ಈ ದಿನದ ಪ್ರಶ್ನೆ: ನಾನು ದುಃಖದಲ್ಲಿ ಇದ್ದಾಗ ನನ್ನ ಸ್ನೇಹಿತ ನನಗೆ ಧೈರ್ಯವನ್ನ ತುಂಬ್ದ. ಸ್ನೇಹಿತರೆ, ಧೈರ್ಯವನ್ನ ತುಂಬೋದಕ್ಕೆ, ಸ್ಥೈರ್ಯವನ್ನ ತುಂಬೋದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ? ಆಪ್ಷನ್ ಎ ಎಂಬೋಲ್ಡನ್, ಆಪ್ಷನ್ ಬಿ ಫೊರೈ, ಆಪ್ಷನ್ ಸಿ ಓಕ್ಸ್, ಆಪ್ಷನ್ ಡಿ ಥ್ರೆಟ್. ನಿಮ್ಮ ಉತ್ತರ ಏನು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಇದರಿಂದ ಒಂದು ನೀವು ಕಲಿತೀರಾ, ಬೇರೆಯವರು ಅದನ್ನ ಹೋದಾಗ ಅವರು ಕೂಡ ಕಲ್ತಂಗಾಗತ್ತೆ. ಸೊ ಇಲ್ಲಿಗೆ ಈ ದಿನದ ವಿಡಿಯೋನ ಮುಕ್ತಾಯಗೊಳಿಸೋಣ ಫ್ರೆಂಡ್ಸ್. ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಮಾಡೋಣ ಅಂತ ಹೇಳ್ತಾ, ನಿಮ್ಮ ಸಮಯಕ್ಕಾಗಿ ಧನ್ಯವಾದ.